ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಕ್ ವಿತ್ ಶ್ರೇಯಾ. ಇವತ್ತಿನ ರೆಸಿಪಿ ಗೋಬಿ 65 ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಗೋಬಿ 65 ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಕಾಲಿಫ್ಲವರನ್ನು ಹೀಗೆ ಅದರ ಬಂಚನ್ನು ಕೈಯಲ್ಲೇ ಕಟ್ ಮಾಡಿಟ್ಕೊಳ್ಳಿ. ದೊಡ್ಡ ದೊಡ್ಡ ಬಂಚನ್ನು ಮೊದಲಿಗೆ ಕಟ್ ಮಾಡಿಕೊಂಡು ಕೈಯಲ್ಲೇ ಕಟ್ ಮಾಡ್ಕೊಳ್ಳಿ. ಯಾವುದನ್ನು ನೈಫಲ್ಲಿ ಕಟ್ ಮಾಡುವಾಗತ್ತಿಲ್ಲ. ಇವಾಗ ಅದರಲ್ಲಿ ಸಣ್ಣ ಬಂಚಾಗಿ ಕಟ್ ಮಾಡ್ಕೊಳ್ಬೇಕು. ಹೀಗೆ ಕೈಯಲ್ಲೇ ಕಟ್ ಮಾಡ್ಕೊಳ್ಬೋದು. ಇನ್ ಕೇಸ್ ಆಗಿಲ್ಲ ಅಂದರೆ ನೀವು ನೈಫ್ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಹೀಗೆ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಳ್ಳಿ ಅದನ್ನು. ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒಂದು 1/4 ಟೀ ಸ್ಪೂನ್ ಅಷ್ಟು ಹಳದಿ ಹಾಕ್ಕೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಗೋಬಿ ಪೀಸನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಯಾವುದಾದ್ರೂ ಕೆಮಿಕಲ್ ಅಥವಾ ಹುಳ ಇದ್ದರೆ ಇದರಲ್ಲಿ ಮೇಲ್ಗಡೆ ಬರುತ್ತೆ. ಅದಕ್ಕೋಸ್ಕರ 1-2 ನಿಮಿಷ ಮುಚ್ಚಿಟ್ಕೊಂಡು ತೆಗೆದಿಟ್ಕೊಳ್ಳಿ. ನೀರು ಡ್ರೈನ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು 3 ಹಸಿಮೆಣಸಿನಕಾಯಿ, ಒಂದು 5 ಎಸ್ಲು ಬೆಳ್ಳುಳ್ಳಿ ಮತ್ತು 2 ತುಂಡು ಶುಂಠಿಯನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ. ಸ್ವಲ್ಪ ಪೇಸ್ಟ್ ಟೈಪ್ ಮಾಡ್ಕೊಂಡು ಬರಬೇಕು. ಇವಾಗ ಒಂದು ಪ್ಯಾನಿಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಕೊಳ್ತಿದ್ದೇನೆ ಲೋ ಫ್ಲೇಮಲ್ಲಿ. ಹಾಗೆ ಎಣ್ಣೆ ಬಿಸಿಯಾಗ್ಲಿಕ್ಕೆ ಇಡೋಣ. ಇನ್ನೊಂದು ಪಾತ್ರೆಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನು ರೈಸ್ ಫ್ಲೋರು ಮತ್ತು 3 ಟೇಬಲ್ ಸ್ಪೂನು ಫ್ರೆಶ್ ಮೊಸರನ್ನು ಹಾಕ್ಕೊಳ್ತಿದ್ದೇನೆ. 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1/2 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, 1/2 ಟೇಬಲ್ ಸ್ಪೂನ್ ಜೀರಾ ಪೌಡರ್ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಇದರ ಜೊತೆಗೇನೆ ನಾವೇನು ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇವೆ ಅದನ್ನು ಹಾಕ್ಕೊಂಡು 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 1/2 ಟೇಬಲ್ ಸ್ಪೂನ್ ಚಾಟ್ ಮಸಾಲ ಮತ್ತು 1 ದೊಡ್ಡ ನಿಂಬೆಯ ರಸ ಮತ್ತು ಸ್ವಲ್ಪ ಕರಿಬೇವನ್ನು ಸಣ್ಣ ಸಣ್ಣ ಚಾಪ್ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಂಡು ನಾವಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆಯನ್ನು ಹಾಕಬೇಕು. ನೀವು ಬೇರೆ ಕುಕಿಂಗ್ ಆಯಿಲ್ ಯೂಸ್ ಮಾಡ್ತಿರಾದ್ರೆ ಅದನ್ನು ಹಾಕ್ಕೊಳ್ಬೋದು. ಇವಾಗ ಮೊದಲಿಗೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ. ಒಂದ್ಸಲ ಮಿಕ್ಸ್ ಆದ ನಂತರ ಇವಾಗ ನಾವು ಒಂದು 1/4 ಗ್ಲಾಸ್ನಷ್ಟು ನೀರು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ತುಂಬ ನೀರು ಮಾಡ್ಲಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ಗೋಬಿ ಹಾಕಿದಾಗ ಮತ್ತೆ ನೀರಾಗುತ್ತೆ, ಆವಾಗ ಕೋಟಿಂಗ್ ಹಿಡಿಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಪ್ಪನೇ ಇದ್ದರೆ ಕರೆಕ್ಟಾಗಿ ಕೋಟ್ ಆಗುತ್ತೆ. ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಇವಾಗಲೇ ನಾವೇನು ಮ್ಯಾರಿನೇಷನನ್ನು ಒಂದು ಅರ್ಧ ಗಂಟೆ ಇಡಬೇಕಂತ ಏನಿಲ್ಲ. ಆವಾಗಲೇ ನಾವು ಎಣ್ಣೆಗೆ ಹಾಕ್ಕೊಳ್ಬೋದು. ಎಣ್ಣೆ ಕಾದಿದೆ. ಇವಾಗ ಎಲ್ಲವನ್ನು ಒಂದೊಂದೇ ಪೀಸಾಗಿ ಎಣ್ಣೆಗೆ ಹಾಕ್ಕೊಳ್ಳೋಣ. ಹಾಕಿದ ಕೂಡಲೇ ಸ್ಪೂನ್ ಹಾಕ್ಲಿಕ್ಕೆ ಹೋಗ್ಬಿಡಿ. 1 ನಿಮಿಷ ಆದ ನಂತರ ಸ್ಪೂನ್ ಹಾಕಿ ಫ್ಲಿಪ್ ಮಾಡ್ಕೊಳ್ಳಿ. ಹೀಗೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷದಲ್ಲಿ ಬೆಂದೋಗುತ್ತೆ. ಯಾಕಂದರೆ ನಾವು ಆವಾಗಲೇ ಬಿಸಿ ನೀರಿಗೆ ಹಾಕಿರ್ತೇವಲ್ಲ, ಹಾಗಾಗಿ ಬೇಗ ಬೆಂದೋಗುತ್ತೆ. ಹೀಗೆ ಉಳಿದ ಗೋಬಿ ಪೀಸ್ ಏನು ಉಳಿದುಕೊಂಡಿದೆ ಅದನ್ನು ಕೂಡ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಒಂದ್ಸಲ ಹೀಗೆ ಫ್ರೈ ಮಾಡಿಕೊಂಡ್ರೆ ನಾವು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡು ಅದೇ ಎಣ್ಣೆಗೆ ನೀವೇನು ಫ್ರೈ ಮಾಡ್ಕೊಂಡಿದ್ದೀರಾ ಗೋಬಿ ಪೀಸಸನ್ನು ಅದನ್ನು ಪುನಃ ಹಾಕ್ಕೊಳ್ಬೇಕು. ಅಂದರೆ ಡಬಲ್ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಒಂದು 30 ಸೆಕೆಂಡ್ಸ್ ಕಾಲ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಬೇಕಾಗಿಲ್ಲ. 30 ಸೆಕೆಂಡ್ಸಲ್ಲಿ ಒಳ್ಳೆ ಕ್ರಿಸ್ಪಿ ಆಗುತ್ತೆ. ರೈಸ್ ಫ್ಲೋರ್ ಎಲ್ಲ ಹಾಕಿರ್ತೇವಲ್ಲ, ಹಾಗಾಗಿ ಒಳ್ಳೆ ಕ್ರಿಸ್ಪಿ ಆಗುತ್ತೆ. ಅದು ಡಬಲ್ ಫ್ರೈ ಆಗಿದ್ದು ಕ್ರಿಸ್ಪಿ ಆಗುತ್ತೆ. ಅಂದರೆ ಅದರ ವೆಯ್ಟ್ ಸ್ವಲ್ಪ ಲೈಟ್ ವೆಯ್ಟ್ ಅಂತ ಆಗುತ್ತೆ. ನಾವು ಈಗ ಸ್ಪೂನಲ್ಲಿ ಫ್ಲಿಪ್ ಮಾಡುವಾಗ ಗೊತ್ತಾಗುತ್ತೆ ಡಬಲ್ ಫ್ರೈ ಆಗಿದೆ ಅಂತ. ಅಷ್ಟಾದರೆ ಸಾಕು. ಒಂದು 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡಿದರೆ ಕರೆಕ್ಟ್ ಆಗುತ್ತೆ. ಹೀಗೆ ಫ್ರೈ ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬಂದರೆ ಮಾತ್ರ ಟೇಸ್ಟಿಯಾಗಿ ಬರೋದು. ಹಾಗಂತ ಸೀದೋಗುವ ತನಕ ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಈ ಕಲರ್ ಬಂದರೆ ಸಾಕು. ಹೀಗೆ ತೆಗೆದಿಟ್ಕೊಳ್ಳಿ. ಎಲ್ಲವನ್ನು ಫ್ರೈ ಮಾಡಿಕೊಂಡು ಎಲ್ಲ ಪೀಸಸನ್ನು ಡಬಲ್ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಪ್ಲೇಟಿಗೆ ಹಾಕೊಂಡು ತೆಗೆದಿಟ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇವಾಗ ಎಲ್ಲ ಪೀಸಸನ್ನು ಗೋಬಿ ಪೀಸಸನ್ನು ಡಬಲ್ ಫ್ರೈ ಮಾಡಿ ಸಪ್ರೇಟಾಗಿ ಪ್ಲೇಟಿಗೆ ಹಾಕಿ ಇಟ್ಕೊಳ್ಳೋಣ. ಇವಾಗ ಅದೇ ಎಣ್ಣೆಯಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಇನ್ನೊಂದು ಪ್ಯಾನಿಗೆ ಹಾಕೊಳ್ಳೋಣ. ನಾವೇನು ಗೋಬಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಅದೇ ಎಣ್ಣೆಯನ್ನು ಯೂಸ್ ಮಾಡೋದು. ಮತ್ತೆ ಪುನಃ ಬೇರೆ ಎಣ್ಣೆ ಬೇಕಾಗಿಲ್ಲ. ಇದಕ್ಕೆ ಒಂದು 3 ಎಲೆ ಕರಿಬೇವನ್ನು ಹಾಕೊಳ್ಳೋಣ. ಕರಿಬೇವು ಸಿಡಿದ ನಂತರ ಇವಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಗಾರ್ಲಿಕ್ ಅನ್ನು ಫೈನ್ ಚಾಪ್ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕೊಳ್ತಿದ್ದೇನೆ. ಇದರ ಜೊತೆನೆ 3 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಿದ್ದೇನೆ ನಾನು ರುಚಿಗೆ. ಅಂದರೆ ಇದರ ಹಸಿಮೆಣಸು ಎಲ್ಲ ರುಚಿ ಬರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕೊಳ್ತಿದ್ದೇನೆ ಅಷ್ಟೇ. ಎಲ್ಲವನ್ನು ಪುನಃ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಹಸಿ ವಾಸನೆ ಹೋಗಬೇಕು. ಇವಾಗ ನಾವೇನು ಫ್ರೈ ಮಾಡಿಟ್ಕೊಂಡಿದ್ದೇವೆ ಗೋಬಿಯನ್ನು ಡಬಲ್ ಫ್ರೈ ಮಾಡಿಟ್ಕೊಂಡಿದ್ದೇವೆ ಅದನ್ನು ಹಾಕೊಂಡು ಇದರ ಮೇಲ್ಗಡೆ 1/2 ನಿಂಬೆ ರಸವನ್ನು ಸ್ಪ್ರಿಂಕಲ್ ಮಾಡಬೇಕು. ಇದರ ಜೊತೆನೆ 1 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಿದ್ದೇನೆ. ನೀವು ಖಾರ ತಿನ್ನೋದಿಲ್ಲ ಅಂದರೆ ಕಮ್ಮಿ ಹಾಕೊಳ್ಳಿ. ಎಲ್ಲವನ್ನು ಒಂದು 2 ಸ್ಪೂನ್ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಎಲ್ಲವೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ 2 ಸ್ಪೂನ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೀಗೆ ಫ್ಲಿಪ್ ಕೂಡ ಮಾಡ್ಕೊಳ್ಬೋದು, ಆವಾಗ ಕೂಡ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗುತ್ತೆ.
ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಫ್ರೆಶ್ ಆಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಲಿಲ್ಲ, ಹಾಗಾಗಿ ರೆಡ್ ಕಲರ್ ಬರಲ್ಲ. ಇಲ್ಲಾಂದರೆ ರೆಸ್ಟೋರೆಂಟಲ್ಲಿ ಹೇಗೆ ರೆಡ್ ಕಲರಲ್ಲಿ ಕೊಡ್ತಾರೆ ಹಾಗೆ ಬರುತ್ತೆ. ನಾವು ಹೆಲ್ದಿಯಾಗಿ ಮನೆಯಲ್ಲೇ ಮಾಡೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಚಟ್ಪಟಾಗಿ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಮ್ಮ ಗೋಬಿ 65 ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.